ಸರ್ಕಾರದ ಹಸ್ತಕ್ಷೇಪವಿರಲಾದೆ ಸ್ವಯಂ ಆಡಳಿತ ಹಾಗೂ ಸ್ವಯಂ ನಿಯಂತ್ರಣದ ತತ್ವದ ಅಡಿಯಲ್ಲಿ ಹಾಗೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕನ್ನುವಂಥ ಉದ್ದೇಶದಿಂದ ಸಮಾನ ಮನಸ್ಕ ಸಹಕಾರಿ ಮನಸ್ಕರಾದಂಥ ಸ್ನೇಹಿತರೊಂದಿಗೆ ಚರ್ಚಿಸಿ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಆರ್ಥಿಕವಾಗಿ ಪ್ರಗತಿ ಪಥದಲ್ಲಿ ಮುನ್ನಡೆಸಬೇಕನ್ನುವಂಥ ಉದಾತ್ತ ವಿಚಾರದಿಂದ ನಾವು ಮಾರ್ಚ್ 13, 2008ರಂದು ಮೊಟ್ಟ ಮೊದಲಿಗೆ ಒಂದು ಪ್ರಧಾನ ಕಚೇರಿ ಹಾಗೂ 3 ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. 2 ಸದಸ್ಯರನ್ನು ಹೊಂದಿದಂಥ ಸಂಸ್ಥೆಯಾಗಿತ್ತು. ಅಂದು ನಾವು ನಮ್ಮ ಷೇರು ಬಂಡವಾಳ 12,28,000 ರೂಪಾಯಿ ಷೇರು ಬಂಡವಾಳದೊಂದಿಗೆ 1702 ಸದಸ್ಯರಿಂದ ನಮ್ಮ ಸಂಸ್ಥೆಯನ್ನು ನಾವು ಮಾರ್ಚ್ 13, 2008ರಂದು ಪ್ರಾರಂಭ ಮಾಡಿದ್ವಿ. ಅಂದು 3 ಶಾಖೆ ಹಾಗೂ ಪ್ರಧಾನ ಕಚೇರಿ ಕೂಡ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದ್ದು ಮತ್ತು ಅಂದು ನಮ್ಮ ಸಂಸ್ಥೆ ಕಾರ್ಯವ್ಯಾಪ್ತಿ ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿತ್ತು. ಈಗ 2008ರಿಂದ ಪ್ರಸಕ್ತ ಸಾಲಿನವರೆಗೆ ಒಂದು ಅಂದಾಜು 14 ವರ್ಷ, 1.5 ದಶಕದಲ್ಲಿ ನಾವು ಸಂಸ್ಥೆ ಬಹಳ ಕ್ಷಿಪ್ರವಾಗಿ ಪ್ರಗತಿ ಪಥದಲ್ಲಿ ಮುನ್ನಡೆದು ಬಹುತರವಾಗಿ ಈ ರಾಜ್ಯದ 6,500 ಸೌಹಾರ್ದ ಸಹಕಾರಿ ಸಂಸ್ಥೆಗಳಲ್ಲೇ ಒಂದು ಹೆಸರುವಾಸಿಯಾದಂಥ ಸಂಸ್ಥೆಯಾಗಿ ಎಲ್ಲ ದೃಷ್ಟಿಯಿಂದ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಈ ಕಾರ್ಯವ್ಯಾಪ್ತಿ ಮೊದಲು ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿತ್ತು. ಈಗ ನಂತರ ನಾವು ಈ ಕಾರ್ಯವ್ಯಾಪ್ತಿಯನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಲ್ಪಟ್ಟೆವು. ನಮ್ಮ ರಾಜ್ಯ ಸರ್ಕಾರದ ಪರವಾನಗಿ ಮೇರೆಗೆ ರಾಜ್ಯಕ್ಕೆ ವಿಸ್ತರಿಸಲ್ಪಟ್ಟಂಥ ಒಂದು ಸೌಹಾರ್ದ ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷಪಡ್ತಾ ಇದೆ. ಇನ್ನು ನಮ್ಮ ಸಂಸ್ಥೆಯ 12,22,000 ಷೇರು ಬಂಡವಾಳದಿಂದ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 975 ಕೋಟಿ ದುಡಿಯುವ ಬಂಡವಾಳವನ್ನು, ಬೃಹತ್ ಮೊತ್ತದ ದುಡಿಯುವ ಬಂಡವಾಳವನ್ನು ಹೊಂದಿದೆ. ಮತ್ತು ಈ ಅವಧಿಯಲ್ಲಿ, ಈ 1.5 ದಶಕದ ಅವಧಿಯಲ್ಲಿ ನಾವು ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ಬೋದು, ಸಣ್ಣ ಪುಟ್ಟ ಉದ್ಯಮಗಳಿರ್ಬೋದು, ಅಥವಾ ಅನೇಕ ಆರ್ಥಿಕ ಮುಗ್ಗಟ್ಟಿನಲ್ಲಿರ್ತಕ್ಕಂಥ ಆರ್ಥಿಕ ನೆರವನ್ನು ಕೇಳಿದಂಥ ಎಲ್ಲ ವರ್ಗದ ಜನತೆಗೆ ನಾವು 900 ಕೋಟಿಯಷ್ಟು ಸಾಲ ವಿತರಣೆ ಮಾಡಿದೆವು. ಆಮೇಲೆ ಅಂದು 3 ಶಾಖೆಗಳಿದ್ದು, ಇಂದು ನಮ್ಮ ಬಾಪೂಜಿ ಸೌಹಾರ್ದ ಸಹಕಾರಿ ಸಂಸ್ಥೆ 61 ಶಾಖೆಗಳನ್ನು ಹೊಂದಿ ಕೆಲಸ ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಭಾಳ ಸಂತೋಷ ಅನಿಸ್ತಾ ಇದೆ. ಮತ್ತು ಅದರ ಜೊತೆಗೆ 310 ಸಿಬ್ಬಂದಿಯವರು ಕಾರ್ಯದರ್ಶಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದು 1700 ಸದಸ್ಯರನ್ನು ಹೊಂದಿದಂಥ ಈ ಸಂಸ್ಥೆ ಇಂದು 60,000 ಸದಸ್ಯರನ್ನು ಸಮೀಪ 60,000 ಸದಸ್ಯರನ್ನು ಹೊಂದಿ ಬೃಹತ್ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಒಂದು 12 ಲಕ್ಷ ಶೇರ್ ಕ್ಯಾಪಿಟಲ್ನಿಂದ ಇವತ್ತು 6,72,000 ಶೇರ್ ಕ್ಯಾಪಿಟಲನ್ನು ಕೂಡ ಹೆಚ್ಚಿಸಿಕೊಂಡಿದೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಬೇಕಾಗಿದೆ. ನಗರದ 25ನೇ ಸೆಕ್ಟರ್ನಲ್ಲಿ ಅಂದಾಜು 1,600 ಚದರ ಅಡಿ 16,000 ಚದರ ಅಡಿ ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಸುಂದರವಾದಂಥ, ಸುಸಜ್ಜಿತವಾದಂಥ ಎಲ್ಲ ಸವಲತ್ತುಗಳನ್ನು ಹೊಂದಿದಂಥ, ಜಿಲ್ಲೆಯಲ್ಲೇ ಪ್ರಪ್ರಥಮ ಅನಿಸುವಂಥ ಅತ್ಯಂತ ಸುಂದರವಾದಂಥ ಕಟ್ಟಡ ನಮ್ಮ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗಲಿ, ಅವರಿಗೆ ಉಪಯೋಗ ಆಗಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತು ನಿರ್ಮಿಸಲ್ಪಟ್ಟಿದೆ ಅನ್ನುವಂಥ ಮಾತನ್ನು ನಮ್ಮೆಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳ ಪರವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ತಿಂಗಳ 23ರಂದು ಉದ್ಘಾಟನೆಗೊಳ್ತಿದೆ. ಅದರ ಜೊತೆಗೆ 17ನೇ ವಾರ್ಷಿಕ ಮಹಾಸಭೆ ಕೂಡ ಅವತ್ತು ಜರುಗ್ತಾ ಇದೆ. ಈ ಕಟ್ಟಡದ ಉದ್ಘಾಟನೆ ಜೊತೆಗೆ 17ನೇ ವಾರ್ಷಿಕ ಮಹಾಸಭೆಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ.
ಅಂದು ಬೆಳಗ್ಗೆ 10:30 ಗಂಟೆಗೆ 10 ಗಂಟೆಗೆ ವಾರ್ಷಿಕ ಮಹಾಸಭೆ, 10:30 ಗಂಟೆಗೆ ಕಟ್ಟಡ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುತ್ತಿದೆ. ಬಹಳ ಸಹಕಾರಿ ಕ್ಷೇತ್ರದಲ್ಲಿ ಚಾರಿತ್ರಿಕವಾದಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಕನೇರಿ ಮಠ ಅವರ ಪಾವನ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನೂತನವಾಗಿ ಕೃಷಿಯಲ್ಲಿ ಅಗಾಧ ಜ್ಞಾನ ಹೊಂದಿದಂಥವರು, ಕೃಷಿ ಪ್ರಧಾನವಾದಂಥ ಭಾರತ ದೇಶದಲ್ಲಿ ಏಕೈಕ ಕೃಷಿ ಬಗ್ಗೆ ಮಾತನಾಡ್ತಕ್ಕಂಥ ಬಹಳ ಶ್ರೇಷ್ಠ ವಾಗ್ಮಿಗಳಾದಂಥ ಮಾರ್ಗದರ್ಶನ, ಕೃಷಿಕರಿಗೆ ಮಾರ್ಗದರ್ಶನ, ಸಹಕಾರಿಗಳಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಪರಮ ಪೂಜ್ಯ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನೇರಿ ಮಠ ಅವರ ಪಾವನ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಸುವುದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಸಹಕಾರಿ ಸಚಿವರು ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಸಹಕಾರಿಗಳಿಗೆ ಅತ್ಯಂತ ಆದರ್ಶಪ್ರಾಯವಾದಂಥ ಸಹಕಾರಿ ಸಚಿವರು, ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣ ಅವರ ಅಮೃತ ಹಸ್ತದಿಂದ ಈ ಕಟ್ಟಡ 23ನೇ ತಾರೀಕಿನಂದು ಬೆಳಗ್ಗೆ 10:00 ಉದ್ಘಾಟನೆಗೊಳ್ಳುತ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸ್ನೇಹಿತರಾದಂಥ ಶ್ರೀಮಾನ್ RB ತಿಮ್ಮಾಪುರ ಅವರು ಮಹಾತ್ಮ ಗಾಂಧಿಯ ಪುತ್ಥಳಿಯನ್ನು ಅನಾವರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಭವ್ಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ನಾಡಿನ ಶ್ರೇಷ್ಠ ಸಹಕಾರಿಗಳು, ಆತ್ಮೀಯರಾದ ಸನ್ಮಾನ್ಯ ಶ್ರೀ ಬೆಳ್ಳಿ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಿದೆ. ಆಮೇಲೆ ನಾಮಫಲಕದ ಅನಾವರಣವನ್ನು ನೂತನವಾಗಿ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾದಂಥ ಸ್ನೇಹಿತರಾದಂಥ ಶ್ರೀಮಾನ್ PC ಗದ್ದಿಗೌಡರು ಅನಾವರಣ ಮಾಡ್ತಾ ಇದ್ದಾರೆ ನಾಮಫಲಕ. ಅದೇ ಗೆಳೆಯರಾದ ಶ್ರೀಮಾನ್ ನಾರಾಯಣ ಸಾಹೇಬ್ ಬಾಂಡ್ಗೆ ಅವರು ಆಡಳಿತ ಮಂಡಳಿಯ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಈ ಕ್ಷೇತ್ರದ ಜನಾನುರಾಗಿ ಶಾಸಕರು ಹಿರಿಯರಾದ ಸನ್ಮಾನ್ಯ ಶ್ರೀ HY ಮೇಟಿ ಅವರು ಸೇಫ್ ಲಾಕರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಮಾಜಿ ಶಾಸಕರು ಹಾಗೂ BV ಸಂಘದ ಕಾರ್ಯಾಧ್ಯಕ್ಷರು ಆತ್ಮೀಯರಾದ ಶ್ರೀ ವೀರೇಂದ್ರ ಚರಂತಿಮಠರವರು ಮೇಲಿನ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ನಾಡಿನ ಪ್ರತಿಷ್ಠಿತ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಗೆಳೆಯರಾದ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯ್ಕರವರು ಗಣಕ ಯಂತ್ರವನ್ನು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಸಂವಾದ ಸಂಯುಕ್ತ ಸಹಕಾರಿಯ ಗೌರವಾನ್ವಿತ ಅಧ್ಯಕ್ಷರು ಆದಂಥ ಶ್ರೀಮಾನ್ G ನಂಜನಗೌಡರವರು ಕ್ಯಾಶ್ ಕೌಂಟರನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆ ಮಹಾಮಂಡಲದ ಉಪಾಧ್ಯಕ್ಷರಾದಂಥ ಶ್ರೀಮಾನ್ JR ಪ್ರಸನ್ನ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಅಪೆಕ್ಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು, ದಕ್ಷ ಅಧಿಕಾರಿಗಳಿಂದ ಹೆಸರುವಾಸಿಯಾದಂಥ ಶ್ರೀಮಾನ್ CN ದೇವರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸಂವಾದ ಸಂಯುಕ್ತ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮಾನ್ ಶರಣಗೌಡ ಪಾಟೀಲ್ರವರು ಕೂಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಬಹಳ ಅರ್ಥಪೂರ್ಣವಾದಂಥ ಸಹಕಾರಿ ಕ್ಷೇತ್ರದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆ ಒಂದು ಇತಿಹಾಸದಲ್ಲಿ, ಸಹಕಾರಿ ಇತಿಹಾಸದಲ್ಲೇ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವಾಗಿ ಮಾರ್ಪಡ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಈ ನಮ್ಮ ಸಂಸ್ಥೆ ನಮ್ಮ ಗುರಿಯನ್ನು ಇಟ್ಕೊಂಡಿದ್ದೇವೆ. ಇಂಥ ಒಂದು ಭವ್ಯವಾದ, ಸುಂದರವಾದಂಥ, ಸುಸಜ್ಜಿತವಾದಂಥ, ಗ್ರಾಹಕರಿಗೆ ಅನುಕೂಲ ಆಗುವಂಥ ಕಟ್ಟಡವನ್ನು ನಿರ್ಮಿಸಿ ನಾವು ಮುಂದಿನ ನಿರ್ಮಾಣದಲ್ಲಿ, ಇಲ್ಲಿಯವರೆಗೆ ನಾವು ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೆವು. ನಾವು ಇನ್ನು ರಾಜ್ಯ ವ್ಯಾಪ್ತಿಯಿಂದ ರಾಷ್ಟ್ರ ವ್ಯಾಪ್ತಿಗೆ ವಿಸ್ತರಿಸುವ ಸಲುವಾಗಿ ಸಹಕಾರಿ ನಮ್ಮ ಸಂಘವನ್ನು ಬಹುರಾಜ್ಯ ಪತ್ತಿನ ಸಹಕಾರಿ ಸಂಘವನ್ನಾಗಿ ಪರಿವರ್ತಿಸಲಿಕ್ಕೆ ನಾವು ಮನವಿ ಮಾಡ್ಕೋತೇವೆ. ನೂತನವಾಗಿ ನಾವು ನಾಳೆ ನಡೆಯುವಂಥ ಮಹಾ ಅಧಿವೇಶನದಲ್ಲೂ ಕೂಡ ನಾವು ಒಪ್ಪಿಗೆ ಪಡಿತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮುಂದಿನ ನಿರ್ಮಾಣದಲ್ಲಿ, ಅಂದರೆ ಮುಂದಿನ ಈ ಒಂದು ಪ್ರಸಕ್ತ
ಹಣಕಾಸು ವರ್ಷದಲ್ಲೇ ಇನ್ನೂ 60 ಶಾಖೆಗಳನ್ನು ನಾವು ಪ್ರಾರಂಭ ಮಾಡುವಂಥ ಗುರಿ ಹೊಂದಿದ್ದೆವು. ಅದರ ಜೊತೆಗೆ 975 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಇದೆ. ಇದೇ ಸಾಲಿನಲ್ಲಿ ಇದೇ ಹಣಕಾಸು ವರ್ಷದಲ್ಲೇ ಅಂದರೆ 2024-25ರಲ್ಲಿ ನಾವು 1500 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸುವ ಗುರಿಯನ್ನು ಕೂಡ ನಾವು ಹೊಂದಿದ್ದೆವು. ಮುಂದಿನ ದಿನಮಾನದಲ್ಲಿ ಬಹುತರವಾಗಿ ಮುಂದೆ ಬರ್ತಕ್ಕಂಥ ಭವಿಷ್ಯದಲ್ಲಿ ನಮಗೊಂದು ಉದ್ದೇಶ ಇದೆ. ನಮ್ಮ ಆಡಳಿತ ಮಂಡಳಿಯವರಿಗೆ ಅಧಿಕಾರಿಗೆ ನಾವು 5,000 ಕೋಟಿ ರೂಪಾಯಿ ಠೇವಣಿವರೆಗೆ ಮುಟ್ಟಬೇಕು ಅನ್ನುವಂಥ ಗುರಿಯನ್ನು ಕೂಡ ನಾವು ಇಟ್ಕೊಂಡಿದ್ದೆವು. ಆಮೇಲೆ ಈಗಾಗಲೇ ನಾವು 900 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಿದೆವು. ಈ ಹಣಕಾಸು ವರ್ಷದಲ್ಲಿ 1200 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಸಮಾಜದ ಎಲ್ಲ ವರ್ಗದ ಜನತೆಗೆ, ನೀಡಿ ಪೀಪಲ್ಗೆ ನೀಡುವಂಥ ಒಂದು ಗುರಿಯನ್ನು ಕೂಡ ನಾವು ಹೊಂದಿದ್ದೆವು. ಆಮೇಲೆ ನಮ್ಮ ಎಲ್ಲ ಶಾಖೆಗಳಿಗೆ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವಂಥ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿದ್ದೆವು. ಮುಂದಿನ ವರ್ಷದಲ್ಲಿ ನಾವು ಎಲ್ಲ ಶಾಖೆಗಳಿಗೆ ಕೋರ್ ಬ್ಯಾಂಕಿಂಗ್ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈಗೊಳ್ಳುತ್ತೇವೆ. ಇನ್ನು ಇದೇ ರೀತಿ ನಮ್ಮ ಪಕ್ಕದ ಜಿಲ್ಲೆ ವಿಜಯಪುರದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಇಲ್ಕಲ್ದಲ್ಲಿ ಅಥವಾ ವಿಜಯಪುರ ಜಿಲ್ಲೆಯ ಕಲಬುರಗಿಯಲ್ಲಿ ಹೊಸ ಕಟ್ಟಡಗಳು ಈಗಾಗಲೇ ನಿರ್ಮಾಣ ಆಗಿದ್ದಾವೆ. ಅವನು ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಉದ್ಘಾಟನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಈ ತೆಲಂಗಾಣ ಆಂಧ್ರದಲ್ಲಿ ಈಗಾಗಲೇ ನಾವು ಸದಸ್ಯರನ್ನು ಕೂಡ ಮಾಡಿದೆವು. ಆಂಧ್ರದಲ್ಲಿ ಒಂದು ಶಾಖೆ ಮಾಡ್ತೇವೆ. ಮುಂದಿನ ದಿನಮಾನದಲ್ಲಿ ಗೋವಾಕ್ಕೆ ಹೋಗ್ತೀವಿ. ಆಮೇಲೆ ಮಹಾರಾಷ್ಟ್ರ ಸಮೀಪದಲ್ಲಿ ದಕ್ಷಿಣ ಭಾರತದಲ್ಲಿ ಅನುಕೂಲಕರವಾಗುವಂಥ ರಾಜ್ಯಗಳಲ್ಲಿ ಹಂತವಾಗಿ ಈಗ ಸದ್ಯಕ್ಕೆ ಇದು ಕನ್ವರ್ಟ್ ಆಗುವ ಮುಂದೆ ಆಂಧ್ರದಲ್ಲಿ ನಮ್ಮ ದೂರಶಿಕ್ಷಣ ವಿಸ್ತರಣೆಗೊಳ್ತಿದೆ.